ನನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಗಾಡ್ ಫಾದರ್, ನನ್ನ ಈ ವೃತ್ತಿ ಜೀವನದ ದೇವರಾದಂಥ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು. ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಅವ್ರಿಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದು ಕ್ಯಾಸೆಟ್ ಗೌಡ್ರು ಅಂತಿದ್ರು ಅವಾಗ. ಒಂದು ಬ್ಯಾಂಕ್ ಕಾಲೇಜು ಶ್ರೀನಿವಾಸ ನಗರದಲ್ಲಿ ಇದ್ದರು. ಅವರು ನನಗೆ ಅವ್ರ ಪರಿಚಯ ಇತ್ತು. ಅವ್ರು ಹೇಳಿದ್ರು, ನಮ್ಮ ಉಪೇಂದ್ರ ಸರ್ ಅಂತ ಗೊತ್ತಿದೆಯಲ್ಲ, ಉಪೇಂದ್ರ ಸರ್ ಗೊತ್ತು, ಅವರು ಪಿಕ್ಚರ್ ಮಾಡ್ತಾವ್ರೆ, ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಪರಿಚಯ. ಹೋಗಿ ಫೋನ್ ಮಾಡಿದಾಗ ಹಿಂಗೆ ಬರೋ ಹೇಳಿದ್ರು, ಹೋಗಿ ಮಾತಾಡೋದು, ಏನೇನು ಮಾಡ್ತಾಯಿದ್ದೀರಾ ಅಂತೆಲ್ಲ ಚೆಕ್ ಮಾಡೋರು, ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತೆಲ್ಲ ಮಾಡೋದು. ಅವಾಗ ಅವರು ಉಶ್ ಪಿಕ್ಚರ್ ಮಾಡಬೇಕಾದ್ರೆ ತಯಾರಿನಲ್ಲಿದ್ದರು. ಇನ್ಫ್ಯಾಕ್ಟ್ ಉಶ್ ಪಿಕ್ಚರಲ್ಲಿ ನನಗೆ ಕರೆದು ಅವಕಾಶ ಕೊಟ್ಟರು. ಕುಮಾರ್ ಗೋವಿಂದ್ ಅವರು ನಿರ್ಮಾಪಕರು. ಅಲ್ಲೊಂದು ಭಾಳ ಉಪೇಂದ್ರ ಸರ್ ಜೊತೆ ಆವಾಗಲೇ ಒಂದು ಬಲಿಷ್ಠವಾದ ತಂಡ ಇತ್ತು. ಎಂಥ ತಂಡ ಅಂದರೆ ಅವರು ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ಲು, ವೆರಿ ಸ್ಟ್ರಾಂಗ್ ಸ್ಕಿಲ್ಸ್ ಎಲ್ಲರದು, ಒಂದೇ ಮೈಂಡ್ ಸೆಟ್ ಆಗಿತ್ತು. ಅವರು ನನಗೆ ಅವಕಾಶ ಕೊಟ್ಟು ಉಶಲ್ಲಿ ನಾನು ಒಂಡೆ ಸಂಡೆ ನಿನ್ನ ಕಂಡೇನು ಆ ಸಾಂಗ್ ಮಾಡಿದ್ವಿ. ಆ ಸಾಂಗು ದುರದೃಷ್ಟವಶಾತ್ ಫಿಲಮ್ ಸ್ವಲ್ಪ ಲೆಂತ್ ಆಯಿತು ಅಂತ ಹೀಗಾಗಿ ಆ ಸಾಂಗ್ ಕಟ್ಟಾಯಿತು. ಸಾಂಗ್ ಇಲ್ಲ. ಸೊ ಚಂದ್ರಮಯೂರ್ ಅವರು ಕೊರಿಯೋಗ್ರಾಫ್ ಮಾಡಿರೋ ಮೊದಲನೇ ಸಾಂಗು ಸಿನಿಮಾದಲ್ಲಿ ಇಲ್ಲ ಆಗಲಿಲ್ಲ. ಅದಾದ ನಂತರ ಫುಲ್ ಫ್ಲೆಕ್ಜಲ್ಲಿ ಮಾಡಿದ್ದು